ನಿನ್ನೆ ಒಂದು ಯಾವುದು ಸರ್ವೆ ರಿಪೋರ್ಟ್ ಬಂದಿದೆ ಈ ಚುನಾವಣೆ ಬಗ್ಗೆ. ಯುವಕರಿಗೆ 67% ಜನರಿಗೆ 67% ಯುವಕರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಉದ್ಯೋಗ ಸಿಗೋದು ಭಾಳ ಕಷ್ಟ ಆಗಿದೆ ಕಳೆದ 10 ವರ್ಷದಲ್ಲಿ. 67% ಫೀಲ್ ದಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ. ಕೆಲಸ ಸಿಗೋದು ಕಷ್ಟ ಆಗ್ತಾಯಿದೆ ನಮಗೆ. ಗ್ರ್ಯಾಜುಯೇಟ್ಸ್ ಆಗ್ತಾಯಿದ್ದೀವಿ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದೀವಿ, ಆದರೂ ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಬೇಕಲ್ಲ. ನೀವು ಗೇಮರ್ ಜೊತೆ ಅವರಿಗೆ ಕರ್ಕೊಂಡು ಬಂದು ಮಾತಾಡ್ಸೋದೆಲ್ಲ ಸರಿ. ನಿರುದ್ಯೋಗಿ ಯುವಕರನ್ನು ಕೂಡ ತಾವು ತಮ್ಮ ಕಚೇರಿಗೆ ಕರೆಸಿ, ಗೃಹ ಕಚೇರಿಗೆ ಕರೆಸಿ ಅವರ ಸಮಸ್ಯೆ ಏನಿದೆ, ಅವ್ರಿಗೆ ಉದ್ಯೋಗ ಹೇಗೆ ಕೊಡ್ಬೋದು ಅದು ಕೂಡ ಮಾತಾಡಲಿ. ಸ್ಕಿಲ್ ಇಂಡಿಯಾನಲ್ಲಿ ಎಷ್ಟು ಯಶಸ್ಸು ಕಂಡಿದ್ದೀರಾ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಆಗಲಿ. ಸ್ಟಾರ್ಟಪ್ ಇಂಡಿಯಾನಲ್ಲಿ ಎಷ್ಟು ಇವರು ಮಾಡಿದ್ದಾರೆ ಅದನ್ನು ಕೂಡ ಚರ್ಚೆ ಆಗಲಿ. ನಾನು ಹೇಳ್ದಂಗೆ ಇವರು ಪ್ರಧಾನಮಂತ್ರಿ ಅಲ್ಲ, ಇವರು ಪ್ರಚಾರ ಮಂತ್ರಿ. ಸೊ ಇದರಲ್ಲೇನು ಹೊಸದೇನಿಲ್ಲ. ಏನು ನನಗೆ ಗೊತ್ತಿಲ್ಲಪ್ಪ, ನಿಮ್ಗೆ ಹೇಳಿದಾರೋ ಏನೋ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿದ್ದರೆ ನಾನು ಹೇಳ್ತಾ ಇದ್ದೆ. ಅವರೇನೋ ವೈಯಕ್ತಿಕವಾಗಿ ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನೇಲಿ ಭೇಟಿಯಾಗಿದ್ದಾರೆ ಅಂತ ನಿನ್ನೆ ನಾನು ಮಾಧ್ಯಮದ ಮುಖಾಂತರನೇ ನೋಡಿದ್ದು. ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದೆ. ಅವರಿಬ್ಬರು ಹಳೆ ಸ್ನೇಹಿತರಿದ್ದಾರೆ. ಅವರಿಬ್ಬರು ಏನು ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ. ಒಬ್ಬ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾರೆ, ಕೇಳ್ಕೊಳ್ಳಿ. ಯಾವುದು ಇಲ್ಲ ಅವರೇನು ಸೇರ್ಪಡೆ ಸಂಬಂಧ ನನಗೆ ಫೋನ್ ಮಾಡಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಫೋನ್ ಮಾಡಿ ಈಗ ಬರ್ತಾ ಇದ್ದಾರಪ್ಪ, ಏನಾಗಿದೆ ಇಲ್ಲಿ ಕಲಬುರಗಿನಲ್ಲಿ ಅಷ್ಟೇ ಕೇಳಿರೋದು. ನಾವು ಏನಾಗಿದೆ ಅಂತ ಹೇಳಿರೋದು ಅಷ್ಟೇ. ಸೇರ್ಪಡೆ ವಿಚಾರ ಅವೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರಗಳು. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇಲ್ಲಿ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಆಗಿಲ್ಲ. ಯಾರಿಗೆ? ನಾನು ಅವತ್ತೇ ಹೇಳಿದ್ದೀನಲ್ಲ, ಇವರೇ ನಮ್ಮ ತತ್ವ ಸಿದ್ಧಾಂತ ಒಪ್ಕೊಂಡು ಯಾರು ಬರೋದ್ರೂ ಸ್ವಾಗತ ಮಾಡ್ತೀವಿ. ನೀವು ಹೇಳಿ, ನೀವು ಬರ್ತೀರಾ ಅಂದರೆ ಆನ್ಲೈನ್ ಮೆಂಬರ್ಶಿಪ್ ಇಲ್ಲೇ ಮಾಡಿಸ್ತೀನಿ ನಾನು. ಏನು ನಮ್ಗೆ ನಮಗೆ ಯಾವುದೇ ಪ್ರಸ್ತಾವನೆ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ. ಬಂದಾಗ ನೋಡೋಣ. ಯಾರು? ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಅವರು ನೋಡಿ. ನಾನು ಹೇಳ್ತಾ ಇದ್ದೀನಲ್ಲ, ಚಿಂಚನ್ಸೂರು ಅವ್ರಿಗೆ ಏನಂತ ಕರ್ಕೊಂಡು ಹೋದ್ರಪ್ಪ, ಎಸ್ ಟಿ ಮಾಡ್ತೀನಿ, ಕೋಲಿ ಸಮಾಜಕ್ಕೆ ಎಸ್ ಟಿ ಮಾಡ್ತೀನಿ ಅಂತ. 4-5 ವರ್ಷ ಆಯಿತು, ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ನಿನ್ನೆ ನಮ್ಮ ಚಿಂಚೋಳಿ MP ಅವ್ರ ಸ್ಟೇಟ್ಮೆಂಟ್ ತಾವು ನೋಡಿರಬೇಕು. ಮನಸ್ಸು ಮಾಡಿದರೆ ಪ್ರಿಯಾಂಕರ್ಗೆ ಕೋಲಿ ಸಮಾಜನ ಎಸ್ ಟಿ ಮಾಡ್ಬೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಒಳ್ಳೆ ಕಥೆ ಆಯಿತು. ಮೇಲ್ಗಡೆ ಅವ್ರ ಸರ್ಕಾರ, ಕೆಳಗಡೆ ಅವ್ರ ಸರ್ಕಾರ ಇದ್ದಿದ್ದು. ಡಬಲ್ ಇಂಜಿನ್ ಸರ್ಕಾರ ಅಂತ ಇವರೇ ತಾನೇ ಎದೆ ತಟ್ಟಿ ಎಲ್ಲ ಕಡೆ ಓಡಾಡಿದ್ದು. ಇವರೇ ತಾನೇ ಹೇಳಿದ್ದು ವಿಶ್ವಗುರು, ನಮ್ಮ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಇವ್ರು ಹೇಳಿದವರು ಎಸ್ ಟಿ ಮಾಡ್ಸೋಕ್ಕಾಗಿಲ್ವ ಇವ್ರ ಕಡೆಯಿಂದ? ಅದಕ್ಕೂ ಪ್ರಿಯಾಂಕರ್ಗೇನೆ ಬೇಕಾ? ಹಾಗಾಗಿ ಅವಾಗ ಅವರು ಸುಳ್ಳು ಹೇಳಿದ್ದು, ಕರ್ಕೊಂಡು ಹೋಗಿದ್ದು, ಸಮಾಜದ ಒಂದು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋಗಿದ್ದು. ಅದು ವಾಪಸ್ ಬಂದಿದ್ದಾರೆ. ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಮೇಶ್ ಜಾಧವ್ ಅವರು ನಂದು ಮತ್ತು ನಮ್ಮ ಹೆಂಡ್ತಿದು ಏನು 3-4 ಸರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು, ಕರ್ಕೊಂಡು ಹೋಗಿದ್ದು, ಸಮಾಜದ ಹೆಸರು ಹೇಳ್ಬಿಟ್ಟಂತ ಅವರೇ ಹೇಳಿದಾರಲ್ಲ ಬಹಿರಂಗವಾಗಿ. ಅದಾಗಿಲ್ಲ. ಇವಾಗ ವಾಪಸ್ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಸಮಾಜದ ಹಿತದೃಷ್ಟಿಯಿಂದ ಬಂದಿದ್ದಾರೆ ಅಂತ ಸ್ಪಷ್ಟವಾಗಿ ಬಾಬುರಾವ್ ಚಿಂಚನ್ಸೂರು ಅವ್ರು ಹೇಳಿದ್ದಾರೆ. ಈಗ ನಮ್ಮ ಅಧಿಕಾರ ಬಂದಾಗ ನಾವು ಮಾಡ್ತೀವಿ. ಫಸ್ಟು ಉಮೇಶ್ ಜಾಧವ್ ಅವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಕೋಲಿ ಸಮಾಜವನ್ನು ಎಸ್ ಟಿಗೆ ಮಾಡಿಲ್ಲ, ಅದಕ್ಕೆ ಉತ್ತರ ಕೊಡಲಿ. ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅವರು ನಾನು ಹೇಳಿಲ್ಲ, ಬಾಬುರಾವ್ ಹೇಳಿದ್ರು. ಯಾವುದು? ಉಮೇಶ್ ಜಾಧವ್ ಇಲ್ಲ, BJP ಹೋದ MP ಚುನಾವಣೆಯಲ್ಲಿ ಎಸ್ ಟಿ ಮಾಡ್ತೀನಂತ ತಾನೇ ಇಮೋಷ್ನಲ್ ಆಗಿ ಮಾಡಿರೋದು. ಅದು ಯಾರು ಇಡೀ ಸಮಾಜದಲ್ಲಿ ಇಲ್ಲ, ಕ್ರೊನಾಲಜಿಕಲಿ ನೀವು ಹೇಳೋದು ಒಪ್ತೀನಿ. ಅಲ್ಲಿ ವಾಪಸ್ ಬರ್ಬೇಕಂತನೂ ಅವಾಗಲೂ ಇತ್ತು. ಅದಾದಮೇಲೆ ಇವ್ರು ಹೇಳ್ಬಿಟ್ಟೆ ಹಿಂಗೆ ಮಾಡಿರೋದಲ್ಲ. ಅವರೇ ಹೇಳ್ತಾರಲ್ಲ, ನನ್ನ ಮಾತಲ್ಲ ಇದು ರೆಡ್ಡಿ ಅವರೇ. ದಿಸ್ ಈಸ್ ನಾಟ್ ಮೈ ವರ್ಡ್ಸ್. ಆಯ್ತು ರೀ, ಅವ್ರು ಮುಂಚೆ ಹೋದರು, ಇವ್ರು ಕರ್ಕೊಂಡು ಹೋದ್ರು ಏನೋ. ಆದರೆ ಅಲ್ಲಿ ಉಳಿದಿದ್ದು ಇಡೀ ಸಮಾಜವನ್ನು ಮೋಸ ಮಾಡಿದ್ದು ನಿಜಾನಾ?
ನಿನ್ನೆ ನಾನು ಹೇಳಿಲ್ಲ, ಉಮೇಶ್ ಜಾಧವ್ ಅವರಲ್ವ ಹೇಳ್ತಾ ಇರೋದು. ಇವೆಲ್ಲದರಲ್ಲೂ ನನ್ನ ಮಾತು ಯಾವುದಿದೆ ಹೇಳಿ? ನಾನು ಅವ್ರು ಹೇಳಿರೋದನ್ನ ಪುನರ್ ಉಚ್ಚರಿಸ್ತಾ ಇದ್ದೀನಿ ತಮಗೆ. ಪಾಪ ಅವ್ರ ಕಡೆಯಿಂದ ಏನೈತ್ರಿ, ಈಗ ಅವರು MLC ಇದ್ದರು, ಇವರು MP ಆದರು. ಯಾರಿಗೆ? ಖರ್ಗೆ ಅಂತ ವ್ಯಕ್ತಿಗೆ ಸೋಲಿಸಿ MP ಆದರು. ನಿರೀಕ್ಷೆ ಏನಿತ್ತು? ಖರ್ಗೆ ಅವ್ರಿಗೆ ಸೋಲಿಸ್ತಾರೆ, ದೊಡ್ಡ ಮಂತ್ರಿ ಆಗ್ತಾರೆ, ST ಆಗುತ್ತೆ. ಯಾಕೆ? ಮೋದಿಯವರು ಬಂದು ಹೇಳಿದ್ದಾರೆ, ಅಮಿತ್ ಶಾ ಬಂದು ಹೇಳಿದ್ದಾರೆ. ನಿಮ್ಮ ಕೆಲಸಕ್ಕೆ ಬರಲಾರ್ದು ಕೆಲವು BJP ಜನರಲ್ ಸೆಕ್ರೆಟರೀಸ್ ಇದ್ರಲ್ಲ, ಇಲ್ಲಿ ಬಂದು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದ್ರು. ಹೌದಪ್ಪ, ಇಮೋಷ್ನಲಿ ಆಗಿರ್ಬೋದು, ಟರ್ನ್ ಆಗಿರ್ಬೋದು ಜನ. ಈಗ 5 ವರ್ಷ ಆದಮೇಲೆ ನಮ್ಮ ಕೈಲಾಗಲ್ಲ, ಖರ್ಗೆ ಅವ್ರಿಗೆ ಕೇಳಿ, ಪ್ರಿಯಾಂಕ್ ಖರ್ಗೆಗೆ ಕೇಳಿ, ಅಲ್ಲಂ ಪ್ರಭು ಪಾಟೀಲ್ ಅವ್ರಿಗೆ ಕೇಳಿ ಅಂದರೆ ಏನರ್ಥ? ಮತ್ತು ಇವ್ರೇನು ಮಾಡ್ತಾಯಿದ್ರು 4 ವರ್ಷ? ಬರೀ ಮನ್ ಕಿ ಬಾತ್ ಕೇಳೋಕೆ ಕಳಿಸಿದ್ದೀವ್ರು, ಕತ್ತೆ ಕಾಯ್ಲಿಕ್ಕೆ ಕಳಿಸಿದ್ದೀವ್ರಿ ಚಾಂದಿ ಚೌಕಿಗೆ. ಅಯ್ಯೋ, ಒಳ್ಳೇದಾಗಲಿ ಒಳ್ಳೇದಾಗಲಿ. ಯಾರು ಬೇಡ ಅಂದರು? ಮಂತ್ರಿಯನ ಆಗಲಿ ಏನಾದರೂ ಅಂದರೆ 5 ವರ್ಷ ಇವ್ರು ಅಲ್ಲಿ ಬರೀ ಸಂತ್ರಿ ಆಗಿದ್ರು ಅಲ್ಲಿ ನರೇಂದ್ರ ಮೋದಿಯವ್ರ ಪಾಪ ಕಲಬುರ್ಗಿ MP ಗೆ ಖೂನ ಕೂಡ ಗುರುತು ಕೂಡ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರಂತೆ. ಅವರೇ ಇಂಟ್ರಡ್ಯೂಸ್ ಮಾಡಿಸ್ತಾರಂತಲ್ಲ ಇಲ್ಲಿ ಮೊನ್ನೆ ಬಂದಾಗ, ಕಲಬುರ್ಗಿಗೆ ಬಂದಾಗ ಇವರೇ ಉಮೇಶ್ ಜಾಧವ್ ಅವರು, ಇವರೇ ಖರ್ಗೆ ಅವ್ರಿಗೆ ಸೋಲಿಸಿದ್ದು, ಇವರೇ ಕಲಬುರ್ಗಿ MP ಅಂತ ಇಂಟ್ರಡಕ್ಷನ್ ಮಾಡಿಸ್ಕೊಂಡ್ರನ್ನಲ್ಲ. ನಾವು ಕೇಳ್ತಾ ಇರೋದು ಕೆಲಸ ಏನಾಗಿದೆ ಅಪ್ಪ? ಕಲಬುರ್ಗಿ ಕೆಲಸ, ಪ್ರಿಯಾಂಕರ್ಗೆ ಯಾವ ಹಳ್ಳಿಗೆ ಹೋಗಿನೇ ಹಳ್ಳಿ ಜನರಿಗೆ ಗೊತ್ತು. ನೀವೆಲ್ಲ ಹಳ್ಳಿಗಳಿಗೆ ಮಲ್ಕೊಂಡ್ರಲ್ಲ, ಏನಾಯಿತು? ಉದ್ಧಾರ ಆಯಿತಾ ಹಳ್ಳಿಗಳು? ಅಶೋಕ್ ಬಂದು ಇಲ್ಲೆಲ್ಲ ಯಾವುದು ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ, ಆಯಿತಾ ಉದ್ಧಾರ ಹಳ್ಳಿಗಳು? ನಾವು ಕೇಳ್ತಾ ಇರೋ ಹಳ್ಳಿಗೆ ಏನು ಮಾಡಿದ್ದೀರಾ ಅಂದರೆ ಹಳ್ಳಿಗಳಲ್ಲಿ ಹೋಗಿ ಮಲ್ಕೊಂಡಿದ್ದೀನಿ. ನೀವು ಯಾರ ಜೊತೆ ಹೋಗಿದ್ರಿ, ಎಲ್ಲಿ ಮಲ್ಕೊಂಡ್ರಿ, ಎಲ್ಲಿ ಎದ್ರಿ, ಯಾರ ಜೊತೆ ಮಲ್ಕೊಂಡ್ರಿ ಯಾರು ಕೇಳಲ್ಲ. ಊರಿಗೇನು ಅಭಿವೃದ್ಧಿ ಆಗಿದೆ ಅದಕ್ಕೆ ಕೇಳ್ತಾರೆ. ಅದ್ರ ಬಗ್ಗೆ ಕೇಳಿದ್ರೆ ನಾನು ಹೋಗಿ ಊರಲ್ಲಿ ಮಲ್ಕೊಂಡಿದ್ದೀನಿ ಅಂತ. ಏನು ಅಲ್ಲಿ ನೀರು ಬಿಡಿಸಪ್ಪ ಅಂದರೆ BP ಚೆಕ್ ಮಾಡೋಕ್ಕೆ ಹೋಗಿದ್ದು ನಾನು. ಇಂಥ ಉತ್ತರಗಳ ಒಬ್ಬರು ಸಂಸದರು ಕೊಡೋದು? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.